Watch full episodes on Jio Hotstar. ಇಡೀ ದಿನ ಕಳೀತು. ಈ ಜಾಗ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಹುಡುಕ್ತಾ ಹುಡುಕ್ತಾ ಸಂಜೆ ಆಯ್ತು. ಎಂತ ವಿಚಿತ್ರ ಜಾಗವಪ್ಪ. ಇದಂತೂ ಇಲ್ಲಿ ಸಿಕ್ಬಿಡ್ತು. ಇಲ್ಲಿವರೆಗೆ ಯಾರು ಕಂಡು ಹುಡುಕದ್ದು ಆ ಜಾಗ ನನ್ಗೆ ಸಿಕ್ತು. ಅರೆ ವಾ, ಎಷ್ಟೊಂದು ಮಿಂಚು ಹುಳ. ಈ ಜಾಗ ತುಂಬಾ ಸುಂದರವಾಗಿದೆ. ಈ ಜಾಗ ಅದ್ಭುತವಾಗಿದೆ. ಸರಿ, ಇದೀಗ ಆ ವಸ್ತು ಸಿಗ್ಲಿ. ಇನ್ನೆಲ್ಲಿ ಹೋಗ್ಲಿ? ಇದು ತುಂಬಾ ಕನ್ಫ್ಯೂಸ್ ಜಾಗ. ಒಮ್ಮೆ ನಾನು ಅಲ್ಲಿ ತಲುಪಿದ್ರೆ ಆಮೇಲೆ ಚೈನಾದಲ್ಲಿ ನನ್ನ ಊರಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ನಾನು ಅಲ್ಲಿಯ ಸ್ಟಾರ್ ಹೀರೋ ಆಗ್ಬಿಡ್ತೀನಿ. ಯಾರೋ ಕತ್ಕೊಂಡ್ಬಿಟ್ರು. ಕಳ್ಳ 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 ಕಳ್ಳ. ಅವ ನಮ್ಮ ಎಗ್ ಹಿಡ್ಕೊಂಡು ಓಡ್ತಿದ್ದಾನೆ. ನನ್ನ ಯಾರಾದ್ರೂ ಹಿಡೀರಿ ಅವನನ್ನ, ಹಿಡೀರಿ ಅವನನ್ನ. ಬ್ಲಾಕ್ ಸ್ಮೋಕ್ ಕ್ರಿಯೇಟು. ಈ ಮನುಷ್ಯನಿಗೆ ಮ್ಯಾಜಿಕ್ ಗೊತ್ತಿದೆ. ಕಿಂಗ್ ರೋಜಾನ್ ಹತ್ರ ಮರಳಿ ಬೇಗನೆ. ಸೇನಾಪತಿ ಡ್ರ್ಯಾಗ್, ಅವನು ಯಾರೇ ಆಗ್ಲಿ ಅವನನ್ನ ಹಿಡ್ದುತ್ತ ಅವನಿಗೆ ಗೊತ್ತಿರ್ಲಿಕ್ಕಿಲ್ಲ ನಾವು ಎಕ್ಸ್ ನ ವಾಸನೆ ಮೂಸಿ ಅವನನ್ನು ಹಿಂಬಾಲಿಸಬಹುದೆಂದು. ಹೋಗಿ. ಅಪ್ಪಣೆ ಕಿಂಗ್ ರೋಜಾನ್, ನಾನು ಈಗಲೇ ಹೊರಟೆ. ಬನ್ನಿ ಗೆಳೆಯರೇ. ಸ್ಮೆಲ್ ಅನ್ನು ನಾನು ಟ್ರ್ಯಾಕ್ ಮಾಡಬಲ್ಲೆ. ಬೇಗ ನಡೀರಿ.
ಅದೊಂದು ಹೌದು. ದೇವ್ರೆ, ನಾನ್ ಡ್ರ್ಯಾಗನ್ ಬಗ್ಗೆ ಕೇವಲ ಕತೆಗಳಲ್ಲಿ ಕೇಳಿದ್ದೆ, ಹೀಗ್ ನೋಡ್ತೀನಿ ಅಂತ ಎಂದೂ ಯೋಚಿಸ್ಲಿಲ್ಲ. ಇವುಗಳು ಅನ್ನೋನ್ ವ್ಯಾಲಿಸ್ ನಲ್ಲಿ ಇರ್ತವೆ ಅಂತ ಕೇಳಿದ್ದೆ. ಇವುಗಳು ಈ ರೀತಿ ಬರೋ ಉದ್ದೇಶವಾದರೂ ಏನಿರಬಹುದು? ರುದ್ರ, ನನ್ನ ಮಾತನ್ನು ಗಮನ ಬಿಟ್ಟು ಕೇಳು. ಈ ಡ್ರ್ಯಾಗನ್ಸ್ಗಳಿಗೆ ಸ್ವಲ್ಪನೂ ತೊಂದರೆ ಆಗಬಾರ್ದು. ನಾವು ಹೇಗಾದರೂ ಮಾಡಿ ಇವುಗಳನ್ನು ವಾಪಸ್ ಕಳಿಸಲೇಬೇಕು. ಓಕೆ ಅಜ್ಜಯ್ಯ. ಕಬಡ್ಡಿ ನಿಲ್ಸಿ ಇದನ್ನೆಲ್ಲ. ಥ್ಯಾಂಕ್ ಯು ರುದ್ರ. ಮೈರಾ, ವರುಣ್, ನೀವು ಚೆನ್ನಾಗಿದ್ದೀರಾ? ಇದ ಖಂಡಿತ ಡ್ರ್ಯಾಗನ್ಸ್ಗಳ ಜೊತೆಗಾರ. ಹಿಂದಕ್ ಸರಿ, ಯಾರ್ ನೀನು? ಅರೆ, ಮಾಡಿದ್ದುಣ್ಣು ಮಹಾರಾಯ. ನನ್ ಗುರ್ತು ಸಿಕ್ಕಿಲ್ವಾ? ಮಾಡಿದ್ದನ್ನು ಮಹಾರಾಯ ಈ ರೀತಿ ರಂಗೀಲ ಮಾತಾಡ್ತಾರೆ. ಅರೆ, ನಾನು ರಂಗಿಲಾನೆ. ಒಂದು ಡ್ರ್ಯಾಗನ್ ಊದಿ ಬಿಟ್ಟು ನನ್ನ ಹೀಗ್ ಮಾಡ್ತು. ಈ ಡ್ರ್ಯಾಗನ್ಸ್ ತಮ್ಮನ್ನು ಏನಂತ ಅಂದ್ಕೊಂಡಿದ್ದಾರೆ? ಸನ್ ಸಿಟಿಯಲ್ಲಿ ನುಗ್ಗಿ ಕಾರಣವಿಲ್ಲದೆ ಅಮಾಯಕ ಜನರಿಗೆ ತೊಂದರೆ ಕೊಡ್ತಿದ್ದಾರೆ. ಇದನ್ನು ನಾನು ಈಗಲೇ ನೋಡ್ತೀನಿ. ಅಂತರ್ ಮಂತರ್ ಕಾಲಿ ಕಲಂತರ್ ಛೂ. ಡಿಸೈಡ್ ಮಾಡ್ಕೋ ಪ್ಲೀಸ್. ಸಾರಿ ಸಾರಿ. ರುದ್ರ, ಕಾಪಾಡು. ಅಜ್ಜಯ್ಯ. ಅಜ್ಜಯ್ಯನನ್ನು ಎಲ್ಲಿ ಹುಡ್ಕೋದು? ಆ ಡ್ರ್ಯಾಗನ್ಸ್ ಎಲ್ಲಿ ಹೋದ್ವು ಅಂತ ನಮ್ಗೆ ಗೊತ್ತೇ ಇಲ್ಲ. ಇವತ್ತು ನಿಮ್ಮೆಲ್ರಿಗಾಗಿ ನಿಮ್ಮ ಫೇವ್ರೆಟ್ ಡಿಶಸ್ ಮಾಡಿದ್ದೀನಿ. ಎಂಜಾಯ್. ಈ ಚಿನ್ನ ಇಷ್ಟು ನರ್ವಸ್ ಯಾಕೆ ಕಾಣ್ತಿದ್ದಾರೆ? ಒಳ್ಳೇದ್ ಮಾಡಿ ಕೆಟ್ಟದಾಯ್ತು.
ಅಜ್ಜಯ್ಯ ಪಾಪ ಯಾವ ಸ್ಥಿತಿಯಲ್ಲಿದ್ದಾರೋ ಗೊತ್ತಿಲ್ಲ. ರಂಗೀಲಾ ಐ ಆಮ್ ಶ್ಯೂರ್ ಅಜ್ಜಯ್ಯ ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ಡೋಂಟ್ ಲೂಸ್ ಹೋಪ್. ನಾವು ಅಜ್ಜಯ್ಯನ ಹುಡುಕೋದು ಎಲ್ಲಂತ ಕಂಡು ಹಿಡಿಲೇಬೇಕು. ಡ್ರ್ಯಾಗನ್ಸ್ ಖಂಡಿತ ಯಾವುದೋ ಉದ್ದೇಶದಿಂದ ಸನ್ ಸಿಟಿ ಬಂದಿದ್ದಾವೆ. ಖಂಡಿತ ಪತ್ತೆ ಹಚ್ಚು ರುದ್ರ. ಡ್ರ್ಯಾಗನ್ಸು ಹ್ಯೂಮನ್ಸ್ ತರ ಮಾತು ಆಡ್ತಾವೆ. ಡ್ರ್ಯಾಗನ್ಸ್ ಮಾತನಾಡ್ತಾವ? ಇದು ನಿಮ್ಗೆ ಹೇಗ್ ಗೊತ್ತು? ನಾವು ಅವರ ಜೊತೆ ಫೈಟ್ ಮಾಡುವಾಗ ಆಗ ಒಮ್ಮೆಯೂ ಅವರು ಹೇಳಿಲ್ಲ. ನನ್ಗೆ ಗೊತ್ತಾಗ್ಬೇಕು ರುದ್ರ. ನಾನು ಜನರು ಆಡಿಕೊಳ್ಳೋದನ್ನ ಕೇಳಿದೆ. ಈ ಮಾತು ಸತ್ಯನಾ ಸುಳ್ಳ? ನೀನ್ ಪತ್ತೆ ಹಚ್ಚು. ಈ ಚಿನ್ಲಿಗೇನಾಯ್ತು? ಏನೋ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ರು. ಅವ್ರಿಗೇನೋ ಗೊತ್ತಿದೆ ಅನ್ನೋ ಹಾಗಿತ್ತು, ಆದ್ರೆ ಅಡಗಿಸ್ತಿದ್ದಾರೆ. ಡ್ರಾಕ್ಸ್, ನೀನು ಹಿಡ್ಕೊಂಡು ಇಲ್ಲಿಗೆ ಬಂದ ಮನುಷ್ಯ ಯಾರು? ಅವನನ್ನ ಹಿಡಿಯೋದ್ರಿಂದ ನಮ್ಗೆ ಏನ್ ಲಾಭ? ಹೇಗೆಲ್ಲಿದೆ? ಕಿಂಗ್ ರೋಜಾನ್, ಈ ಮನುಷ್ಯ ತುಂಬಾನೇ ಪವರ್ಫುಲ್. ನಮಗೆ ಇವರ ಲೊಕೇಶನ್ ಸಿಗ್ಲಿಲ್ಲ. ಈ ಮನುಷ್ಯರ ಸಂಪೂರ್ಣ ಸಿಟಿ ಮ್ಯಾಜಿಕಲ್ಲು. ಅಲ್ಲಿ ಎಲ್ರಿಗೂ ಮ್ಯಾಜಿಕ್ ಮಾಡಲು ಬರುತ್ತೆ. ಇವನ ಹೆಸರು ಜಯಸಿಂಗ್ ಚೌಹಾನ್. ಇವ ಅಲ್ಲಿಯ ಯಾವನೇ ವಿಶೇಷ ವ್ಯಕ್ತಿ ಅನ್ಸುತ್ತೆ. ಕಿಂಗ್, ನಾನಂತೀನಿ ಎಲ್ಲ ಹ್ಯೂಮನ್ಸ್ ನ ಮುಗಿಸಿ ಬಿಡೋಣ. ಕಾಲವೇ ಉರುಳಿತು, ಆದ್ರೆ ನಾವೆಂದು ಅವರಿಗೆ ತೊಂದರೆ ಕೊಟ್ಟಿಲ್ಲ. ಆದ್ರೆ ನಮ್ಮ ಕಿಂಗ್ಡಮ್ಗೆ ಬಂದು ಎಕ್ಕದಿಯೋಕೆ ಅವರಿಗೆ ಹೇಗೆ ಧೈರ್ಯ ಬಂತು? ಡ್ರಾಕ್ಸ್, ಯಾವನೇ ಒಬ್ಬ ಮಾಡಿದ ತಪ್ಪಿಗಾಗಿ ನಾವು ಎಲ್ಲ ಮನುಷ್ಯರಿಗೆ ಶಿಕ್ಷೆ ಕೊಡುವಂತಿಲ್ಲ. ನಮ್ಗೆ ಬರೀ ನಮ್ಮ ಎಗ್ ಬೇಕು. ಆದ್ರೆ ಕಿಂಗ್, ನಿಮ್ಗೆ ಈ ಹ್ಯೂಮನ್ಸ್ ಬಗ್ಗೆ ಗೊತ್ತಿಲ್ಲ. ಇವತ್ತು ಒಬ್ಬ ಬಂದ, ನಾಳೆ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ. ನೀನ್ ಸರಿ ಹೇಳ್ತಿದ್ದಿ, ಆದ್ರೆ ಅವಸರದಲ್ಲಿ ಯಾವುದೇ ನಿರ್ಣಯ ತಗೋಬಾರ್ದು. ಕೇಳು ಜಯಸಿಂಗ್ ಚೌಹಾನ್, ನಿನ್ಗೆ ಮ್ಯಾಜಿಕ್ ಗೊತ್ತಿದ್ರೆ ನಿನ್ನ ಜನರಿಗೆ ಮ್ಯಾಜಿಕ್ ನಿಂದ ಮೆಸೇಜ್ ಕಳ್ಸು. ಈ 24 ಗಂಟೆಯೊಳಗೆ ಯಾರು ನಮ್ಮ ಮೊಟ್ಟೆ ಕತ್ತಿದ್ದಾನೆ ಅವನ್ ವಾಪಸ್ ಕೊಡದಿದ್ರೆ ಆಗ ಸಂಪೂರ್ಣ ಸನ್ ಸಿಟಿಯನ್ನು ಹೊತ್ತಿಸಿ ಉರಿದು ಬಿಡ್ತೀವಿ. ಯಾರನ್ನು ಬಿಡೋಲ್ಲ, ಯಾರನ್ನು ಕೂಡ. ಓಹೋ, ಇವರಿಗೆ ಇಲ್ಲಿದ್ದಾರ? ಅಡಗಿ ಹೊರಡ್ಬೇಕು. ಹಾ ರುದ್ರ, ಅಲ್ಲೋಡು, ಚಿನ್ಲಿ ಮೆಲ್ಲನೆ ಪ್ಯಾಲೇಸ್ ನ ಹೊರ ಹೋಗ್ತಿದ್ದಾರೆ. ನನ್ಗೆ ಮೊದ್ಲೇ ಸಂಶಯವಿತ್ತು ಮಾಯರಾ. ಹಿಂಬಾಲಿಸೋಣ. ಇದಂತೂ ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್. ಚಿನ್ಲಿ ಇಲ್ಲಿಗೆ ಯಾಕೆ ಬಂದ್ರು? ಕತ್ತಲೆಯಲ್ಲಿ ಚಿನ್ಲಿ ಎಲ್ಲಿ ಹೊರಟೋದ್ರು? ರುದ್ರ, ಅಜ್ಜಯ್ಯ, ನೀವು ಚೆನ್ನಾಗಿದ್ದೀರಾ? ಮತ್ತು ನೀವು ಎಲ್ಲಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ರುದ್ರ. ನನ್ನ ಹತ್ರ ಹೆಚ್ಚು ಸಮಯವಿಲ್ಲ. ಕಿವಿಗೊಟ್ಟು ಕೇಳು, ಸನ್ ಸಿಟಿ ಬಹಳ ದೊಡ್ಡ ಸಂಕಟದಲ್ಲಿದೆ. ಡ್ರ್ಯಾಗನ್ಸ್ ತುಂಬಾ ಸಿಟ್ಟಿಗೆದ್ದಿದ್ದಾರೆ. ಯಾಕೆಂದ್ರೆ ಅವರ ಒಂದು ಎಗ್ ಅನ್ನ ಯಾರೋ ಕದ್ದು ಬಿಟ್ಟಿದ್ದಾರೆ. ಒಂದ್ ವೇಳೆ 24 ಗಂಟೆ ಒಳಗೆ ಅವರಿಗೆ ಎಗ್ ವಾಪಸ್ ಸಿಗದಿದ್ರೆ ಆಗ ಅವರು ಸಂಪೂರ್ಣ ಸನ್ ಸಿಟಿನ ನಾಶ ಮಾಡಬಹುದು. ಆ ಎಗ್ ಅನ್ನ ಹುಡುಕು ರುದ್ರ. ಯಾರು ಕದ್ದದ್ದು ಪತ್ತೆ ಹಚ್ಚು. ನಿನ್ನ ಹತ್ರ ಬರೀ 24 ಗಂಟೆಗಳಿವೆ. ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್ ನಲ್ಲಿ ಅದೃಶ್ಯವಾದ ದಾರಿ ನನಗೆ ನೆನಪಾಗ್ತಿಲ್ಲ. ಬುಕ್ ಪ್ರೊಟೆಕ್ಟರ್, ಮುಂದೆ ಬಾ. ಅಲಾಜಾರ್ ಸರ್, ದಿಸ್ ಇಸ್ ನಾಟ್ ಫೇರ್. ಪ್ರತಿ ಬಾರಿ ನೀವು ನನ್ನನ್ನೇ ಯಾಕೆ ಕರಿತೀರಾ? ಕೆಲವು ವಿಷಯ ಮಿಸ್ ಎನ್ಕ್ವೈರಿ ಹತ್ರನೂ ಕೇಳಿಬಿಡಿ. ಯಾವಾಗ ನೋಡಿದ್ರು ಮಲ್ಕೊಂಡಿರ್ತಾಳೆ. ಬುಕ್ ಪ್ರೊಟೆಕ್ಟರ್, ನಿನ್ನೊಳಗನೆ ನೀನೊಂದು ಲೈಬ್ರರಿ ಆಗಿದ್ದಿ. ಎಲ್ಲವೂ ನಿನ್ನಿಂದಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಮಿಸ್ ಎನ್ಕ್ವೈರಿಯ ನೆನಪೇ ಆಗ್ತಿಲ್ಲ. ಈಗ ಕೂಡಲೇ ಯೋಸಿ ಹೇಳು, ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್ ನಲ್ಲಿ ಯಾವುದೇ ಹಿಡನ್ ಪ್ಲೇಸ್ ಇದೆಯಾ? ಸಾರಿ ಅಲಾಜಾರ್ ಸರ್, ನನ್ನ ರೆಕಾರ್ಡ್ ನಲ್ಲಿ ಅಂತದ್ ಯಾವುದೇ ಜಾಗ ಕಾಣ್ತಾ ಇಲ್ಲ. ಈಗಂತೂ ಮಿಸ್ ಎನ್ಕ್ವೈರಿಯನ್ನ ಎಬ್ಬಿಸಲೇಬೇಕು. ಮಿಸ್ ಎಂಕ್ವೈರಿ ಅದ್ಯಾರೋ? ಮಿಸ್ ಎನ್ಕ್ವೈರಿ,
ಮಿಸ್ ಎನ್ಕ್ವೈರಿ. ಅಲಾಜಾರ್ ಸರ್ ನೀವಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ಗೆ ನನ್ನ ನೆನಪು ಹೇಗೆ ಬಂತು? ಡೋಂಟ್ ಮೈಂಡ್, 1 minute ಪ್ಲೀಸ್. ಅರೆ ಅಲಾಜಾರ್ ಸರ್ ನೀವ್ ಯಾವಾಗ ಬಂದ್ರಿ? ಎನಿವನ್ ಫಾರ್ ಕಾಫಿ? ಅರೆ ನೀವ್ ಏನ್ ಮಾಡ್ತಿದ್ದೀರಿ? ನೋ ಒನ್? ಇಟ್ಸ್ ಓಕೆ. ಅರೆ ಈಗ ತಾನೇ ಗುಡ್ ಮಾರ್ನಿಂಗ್ ಹೇಳಿ ಕಾಫಿ ತರಲು ಹೋಗಿ ಮರ್ತು ಬಿಟ್ಟೆಯಾ? ಈಗ ಗಮನ ಬಿಟ್ಟು ಕೇಳು, ಮಲಗ್ ಬಿಡ್ಬೇಡ. ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್ ನಲ್ಲಿ ರುದ್ರನ ಶೆಫ್ ಚಿನ್ಲಿ ಎಲ್ಲೋ ಹೋಗಿ ಅಡಗಿಕೊಂಡಿದ್ದಾನೆ. ನೀನು ಅವನ ಲೊಕೇಶನ್ ಪತ್ತೆ ಹಚ್ಚಿ ಕೊಡಬಹುದಾ? ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್. 1 minute ಪ್ಲೀಸ್. ಹಲೋ ಅಲಾಜಾರ್ ಸರ್, ಗುಡ್ ಮಾರ್ನಿಂಗ್. ನೈಸ್ ಟು ಸಿ ಯು. ಇವತ್ತು ಹೇಗೆ ನನ್ನ ನೆನಪಾಯ್ತು? ಮತ್ತು ಈ ಮಕ್ಕಳು ಯಾರು? ಅರೆ ನಿನ್ನ ಮರೆಗುಳಿತನಕ್ಕೆ ನಾನು ಏನ್ ಮಾಡ್ಲಿ? ಈಗ ನೀನ್ ನಿನ್ ಜಾಗದಿಂದ ಅಲ್ಲಾಡ್ಬೇಡ, ಸರಿನಾ? ನಾನೇನ್ ಹೇಳ್ತೇನೋ ಸರಿಯಾಗಿ ಕೇಳಿಸ್ಕೋ. ಜಂಗಲ್ ಆಫ್ ಸ್ಟ್ರೇಂಜ್ ಟ್ರೀಸ್ ನಲ್ಲಿ ಎಲ್ಲಾದ್ರೂ ಅಡ್ಗೋ ಜಾಗ ಇದೆಯಾ? ಲೆಟ್ಸ್ ಕಮ್ ಟು ದ ಟಾಪಿಕ್. ಕಾಫಿನ ಸಿಪ್ನ ಜೊತೆಗೆ ಮೈಂಡ್ ಸ್ಪೀಡ್ ನಲ್ಲಿ ಓಡಕ್ ಶುರು ಮಾಡುತ್ತೆ. ನೆನ್ಪಾಯ್ತು. ವೈಟ್ ಕೇವ್, ಅದ್ರ ಒಳಗೆ. ಸಾಕು ಇಷ್ಟೇ ಸಾಕು. ಕೇವ್ನ ಒಳಗಡೆ ನಾವೇ ಸ್ವತಃ ಹುಡುಕ್ತಿವಿ. ನಿನ್ಗೆ ಕೇವ್ನ ಒಳಗೆ ಹೋಗ್ಲು ಬಹಳ ಅವಸರನಾ? ಕೇಳು ನನ್ ಮಾತು, ಇಲ್ಲ ಅಂದ್ರೆ ಅಳ್ತಾ ಇರ್ತೀಯ ಕೈ ಕಾಲು ತಲೆ ಮೇಲೆ ಹೊತ್ತು. ಆ ಕೇವ್ನ ಒಳಗೆ ಒಂದು ಉದ್ದವಾದ ಟನಲ್ ಇದೆ, ಅದ್ರ ಒಳಗೆ ನಡೀತಾ ಇರಿ ಅಂದ್ರೇನು? ನಾವ್ ಅದ್ರ ಒಳಗೆ ಬೀಳೋದು ನಿಮ್ಮ ವೈರಿಗಳು. ನಾನ್ ಏನ್ ಹೇಳುದಂದ್ರೆ, ನೀವು ಟನಲ್ ಒಳಗೆ ಕಾಲು ಇಡುತ್ತಲೇ ಅದು ಲೆಫ್ಟ್ ನಲ್ತೆ ನಿಮ್ಮನ್ನು ತಾನಾಗಿ ನೆಲದ ಒಳಗೆ ಕೊಂಡೊಯ್ಯುತ್ತೆ. ಹೆದರ್ಬೇಡಿ, ಕಾಲಿನ ಅಡಿಯಲ್ಲಿ ಏನೂ ಆಗಲ್ಲ. ಆದ್ರೆ ನೀವು ನಿಮ್ಮ ಗುರಿನ ಖಂಡಿತ ಮುಟ್ತೀರಿ. ಕೆಳಗ್ ಹೋಗಿ ನೀವೊಂದು ಹಿಡನ್ ಫೋರ್ಟ್ ಅನ್ನ ಹುಡುಕ್ಬೇಕು. ಹಿಡನ್ ಫೋರ್ಟ್? ಅಜ್ಜಯ್ ನನ್ಗೊಮ್ಮೆ ತಿಳಿಸಿದ್ರು. ಸನ್ ಸಿಟಿ ಒಳಗೆ ಒಂದು ಹಿಡನ್ ಫೋರ್ಟ್ ಇದೆ, ಆದ್ರೆ ಅದೆಲ್ಲಿದೆ ಇದು ಯಾರಿಗೂ ಗೊತ್ತಿಲ್ಲ. ನಿನ್ನ ಅಜ್ಜಯ್ಯ ನಿಜವನ್ನೇ ಹೇಳಿದ್ರು. ಎಷ್ಟೋ ವರ್ಷಗಳ ಹಿಂದೆ ಸನ್ ಸಿಟಿಯಲ್ಲಿ ಒಂದು ಫೋರ್ಟ್ ಇತ್ತು. ಒಮ್ಮೆ ಭಯಂಕರ ಅರ್ಥಕ್ವೇಕ್ ಬಂತು. ಫೋರ್ಟ್ ಅನ್ನು ಡಿಸ್ಟ್ರಾಯ್ ಮಾಡಿ ಅದನ್ನ ತನ್ನ ಜೊತೆ ನೆಲದ ಒಳಗೆ ಕೊಂಡೋಯ್ತು. ನಿಮ್ಮ ಗೆಳೆಯ ಜಂಗಲ್ನಲ್ಲಿ ಎಲ್ಲೋ ಅಡಗಿದ್ರೆ ಅದು ಕೇವಲ ಅದೇ ಜಾಗ ಆಗಿರ್ಬೇಕು. ಬಟ್ ಬಿ ಕೇರ್ಫುಲ್, ಆ ಕೇವ್ ನ ರಕ್ಷಣೆ ಡೇಂಜರಸ್ ಬಿಗ್ ಲಿಸರ್ಡ್ಸ್ ಮಾಡ್ತಾವೆ. ಬಿಗ್ ಲಿಸರ್ಡ್ಸ್? ಓಕೆ, ಈಗ ನನ್ಗೆ ತುಂಬಾ ನಿದ್ದೆ ಬರ್ತಿದೆ. ಬಾಯ್ ಬಾಯ್, ಟೇಕ್ ಕೇರ್. ಮಿಸ್ ಎನ್ಕ್ವೈರಿ, ವೇಟ್. ಮಲಗೋ ಮೊದಲು ನನ್ನ ಥ್ಯಾಂಕ್ಸ್ ಆದ್ರೂ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಲಾಜಾರ್ ಸರ್. ನಾವು ಹೊರಡ್ತೀವಿ. ಟೇಕ್ ಕೇರ್. ಕೇವಲ ಇನ್ನು ಸ್ವಲ್ಪವೇ ದೂರಕ್ಕೆ. ಬಹುಶಃ ಮಿಸ್ ಎನ್ಕ್ವೈರಿ ಇದೇ ಕೇವ್ ಬಗ್ಗೆ ಮಾತನಾಡ್ತಿದ್ದಳು. ನಡೀರಿ ಒಳಗ್ ಹೋಗಿ ನೋಡೋಣ. ಇಲ್ಲೇನೋ ಸರಿ ಕಾಣ್ತಿಲ್ಲ. ಮಾಡಿದ್ದುಣ್ಣೋ ಮಾರಾಯ, ನನ್ಗೆ ಈ ಜಾಗ ಸ್ವಲ್ಪನೂ ಸರಿ ಕಾಣ್ತಿಲ್ಲ. ಸೇನಾಪತಿ ಡ್ರ್ಯಾಗ್ಸ್, ಕೆಲವು ಡ್ರ್ಯಾಗನ್ಸ್ ಕಳಿಸಿ ಸನ್ ಸಿಟಿಯನ್ನ ಭಸ್ಮ ಮಾಡಿಬಿಡು. ಎಲ್ರನ್ನ ಮುಗಿಸ್ಬಿಡು, ಎಲ್ರನ್ನು. ತಡೀರಿ, ಈಗಿನ್ನು 24 ಗಂಟೆ ಆಗಿಲ್ಲ. ನಾವು ಹೆಚ್ಚು ಹೊತ್ತು ಕಾಯುವುದಿಲ್ಲ. ಹೋಗು ಡ್ರ್ಯಾಗ್ಸ್, ಹೋಗು. ಸರಿ ಕಿಂಗ್ ರೋಜಾನ್. ಏನು ಸುದ್ದಿ ನಿಜಾನ? ಹೋಗಿ ಸನ್ ಸಿಟಿಯನ್ನು ನಾಶ ಮಾಡಿಬಿಡಿ.
ಯಾರು ಉಳಿಕೂಡ್ದು. ಸುದ್ದಿ ನಿಜನಾ? ಎಸ್ ಸೇನಾಪತಿ ಡ್ರಾಕ್ಸ್, ಅಕ್ಷರ ಸಹ ನಿಜ. ಅರೆ, ಈ ಸಿಂಹಾಸನ ನನ್ನ ತಾತ ನನಗೆ ಹೇಳ್ತಿದ್ರು. ಬಹಳ ವರ್ಷಗಳ ಹಿಂದೆ ಸನ್ ಸಿಟಿಯಲ್ಲಿ ಒಂದು ಫೋರ್ಟ್ ಇತ್ತು. ಅದರೊಳಗೆ ಒಂದು ಮ್ಯಾಜಿಕಲ್ ಥ್ರೋನ್ ಇತ್ತು. ಯಾರು ಆ ಥ್ರೋನ್ ಅಲ್ಲಿ ಕೂತ್ಕೊಳ್ತಿದ್ರು ಅವರಿಗೆ ಮ್ಯಾಜಿಕ್ ವರ್ಲ್ಡ್ ನ ಎಲ್ಲಕ್ಕಿಂತ ಹೆಚ್ಚು ಪವರ್ಫುಲ್ ಶಕ್ತಿ ಸಿಕ್ತಿತ್ತು. ಆದ್ರೆ ಆ ಥ್ರೋನ್ ನ ಎನರ್ಜಿ ಎಷ್ಟು ಸ್ಟ್ರಾಂಗ್ ಇತ್ತಂದ್ರೆ ಯಾವುದೇ ಮ್ಯೂಜಿಷಿಯನ್ಗೆ ಅದ್ರ ಮೇಲೆ ಬಹಳ ಹೊತ್ತು ಕೂಡಕ್ ಆಗ್ತಿರ್ಲಿಲ್ಲ. ಥ್ರೋನ್ ನ ಅನ್ಕಂಟ್ರೋಲೇಬಲ್ ಎನರ್ಜಿಯಿಂದಾಗಿ ಅವನಿಗೆ ಅಲ್ಲಿಂದ ಏಳಲೇಬೇಕಾಗ್ತಿತ್ತು. ಜನರು ಹೇಳ್ತಾರೆ ಒಂದು ಅರ್ತ್ ಕ್ವೇಕ್ ನಲ್ಲಿ ಆ ಫೋರ್ಟ್ ಡಿಸ್ಟ್ರಾಯ್ ಆಯ್ತು. ಆದ್ರೆ ಆ ಥ್ರೋನ್ ಇಂದಿಗೂ ಎಲ್ಲೋ ಸನ್ ಸಿಟಿ ಒಳಗೆ ಅಡಗಿದೆ. ಆದ್ರೆ ಇಂದಿಗೂ ಯಾರಿಂದಲೂ ಆ ಥ್ರೋನ್ ಅನ್ನು ಹುಡುಕೋಕ್ ಆಗಲಿಲ್ಲ. ನಿಜನಾ ತಾತ? ಹಾ, ನೋಡ್ತೀನಿ. ಬಹುಶಃ ಈ ಥ್ರೋನ್ ಅನ್ನ ನಾನೇ ಕಂಟ್ರೋಲ್ ಮಾಡಬಹುದು. ಈ ಥ್ರೋನ್ ತುಂಬಾನೇ ಡೇಂಜರಸ್. ಯಾರೋ ಬರುವ ಸದ್ದು ಕೇಳಿಸ್ತಿದೆ. ಅರೆ, ಇದು ರುದ್ರ ಮತ್ತವನ ಫ್ರೆಂಡ್ಸು. ಇವರು ಇಲ್ಲಿಗೆ ಹೇಗ್ ಬಂದ್ರು? ಇವರು ನನ್ನಲ್ಲಿಗೆ ತಲುಪ್ಬಿಟ್ರೆ ನನ್ನಿಂದ ಹೇಗ್ ತಗೋತಾರೆ. ಆದ್ರೆ ಏನೇ ಆಗ್ಲಿ ನಾನು ಅವರನ್ನ ಇಲ್ಲಿ ತಲುಪಲು ಬಿಡುದಿಲ್ಲ. ಚೈನಾದಲ್ಲಿ ಡ್ರ್ಯಾಗನ್ಗೆ ಮರ್ಯಾದೆ ಇದೆ. ಈ ಏಕ್ ನಿಂದ ಹೊರಬಂದ ಮಗುವನ್ನು ನಾನು ಚೈನಾಕ್ಕೆ ತಗೊಂಡು ಹೋದ್ರೆ ಆಗ ಎಲ್ಲೆಲ್ಲಿಯೂ ನನ್ನ ಹಿಂದೆನೇ ಜನ ಬರ್ತಾರೆ. ಹಾ, ಇಬಾಯ್ಸ್ಕಾ ಜಿಬಾಯ್ಸ್ಕಾ ಪ್ರೊಟೆಕ್ಷನ್ ವಾಲ್ ಕ್ರಿಯೇಟೋ. ಮಿಸ್ ಎಂಕ್ವೈರಿ ಹೇಳಿದ್ಲು ಇಲ್ಲಿ ಯಾವ್ದೋ ಫೋರ್ಟ್ ಸಿಗುತ್ತೆ ಅಂತ. ಆ ಫೋರ್ಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗಿರಬಹುದು. ಅಲ್ಲಿ ನೋಡು ರುದ್ರ, ಅಲ್ಲಿ ಮೇಲಕ್ಕೆ ಒಂದು ಥ್ರೋನ್ ಕಾಣಿಸ್ತಿದೆ. ನಡೀರಿ, ಬಹುಶಃ ನಮ್ಗೆ ಅಲ್ಲಿಂದ ಏನಾದ್ರೂ ತಿಳಿಬಹುದು. 4 ಕಡೆ ಗಮನವಿರ್ಲಿ. ಚಿನ್ಲಿ ಇಲ್ಲೇ ಇರ್ಬೇಕು. ರುದ್ರ, ಈ ವಾಲ್ ಸಡನ್ಲಿ ಎಲ್ಲಿಂದ ಬಂತು? ಕಮ್ ಆನ್ ಫ್ರೆಂಡ್ಸ್, ಇದು ಮ್ಯಾಜಿಕಲ್ ವಾಲ್ ಇತ್ತು. ಥ್ರೋನ್ ನ ಗೇಟ್ ಇದ್ರೆ ಹಿಂದೆನೇ ಇದೆ. ರುದ್ರ, ಯು ಟು ಗುಡ್. ರುದ್ರ ಎಷ್ಟು ಸುಲಭವಾಗಿ ಫೇಕ್ ವಾಲ್ಸ್ ಕಂಡು ಹಿಡ್ದ. ಈಗ ನಾನೇನ್ ಮಾಡ್ಲಿ? ಈ ಎಗ್ ಅನ್ನ ನಾನು ಬಹಳ ಪ್ರಯತ್ನ ಪಟ್ಟು ಪಡ್ಕೊಂಡಿದ್ದೀನಿ. ಹೀಗೇನೆ ಬಿಟ್ಕೊಡಲ್ಲ. ಚಿನ್ಲಿ, ಈ ಎಗ್ ನಿಮ್ಮ ಹತ್ರ ಯಾಕಿಟ್ಟಿದ್ರಿ? ನಿಮ್ಗೆ ಇದ್ರಿಂದ ಏನ್ ಲಾಭ? ನೀವು ಪ್ಲೀಸ್ ಎಗ್ ವಾಪಸ್ ಕೊಟ್ಟಿಡಿ, ಇಲ್ಲಾಂದ್ರೆ ಡ್ರ್ಯಾಗನ್ ಸಿಟಿ ಸನ್ ಸಿಟಿನ ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ನೀನ್ ಇಲ್ಲಿಂದ ವಾಪಸ್ ಹೋಗು ರುದ್ರ. ಎಷ್ಟೋ ವರ್ಷಗಳ ನಂತರ ನನ್ಗೆ ಈ ಎಗ್ ಸಿಕ್ಕಿದೆ. ನಾನು ಇದನ್ನ ಹಿಡ್ಕೊಂಡು ಚೀನಾಕ್ಕೆ ಹೋಗ್ತೀನಿ. ಇದ್ರೊಳಗಿಂದ ಡ್ರ್ಯಾಗನ್ ಹೊರ ಬಂದ್ಮೇಲೆ ನಾನು ಇಡೀ ಜಗತ್ನಲ್ಲೇ ಪರ್ಸನಲ್ ಡ್ರ್ಯಾಗನ್ ಉಳ್ಳವನು ಒಬ್ಬನೇ ಹ್ಯೂಮನ್ ಅನ್ಕೋತೀನಿ. ಎಲ್ರೂ ಡ್ರ್ಯಾಗನ್ ನ ಫೋಟೋ ಇಟ್ಕೊಳ್ತಾರೆ, ಆದ್ರೆ ನನ್ನ ಹತ್ರ ನಂದೇ ಡ್ರ್ಯಾಗನ್ ಇರುತ್ತೆ.
ಚಿನ್ಲಿ, ಇವತ್ತು ಮೊದಲನೇ ಬಾರಿ ನಾನ್ ನಿಮ್ಮ ಮಾತನ್ನ ಅಗ್ರಿ ಮಾಡ್ತಿಲ್ಲ. ನೀವೇನ್ ಮಾಡ್ತಿರೋ ಅದು ರಾಂಗ್. ನೀವು ಒಂದು ಪುಟ್ಟ ಮಗುನಾದ್ರ ಫ್ಯಾಮಿಲಿಯಿಂದ ಬೇರೆ ಮಾಡಿದ್ರಿ, ಆದ್ರೆ ಅದಿನ್ನೂ ಹುಟ್ಟಿಲ್ಲ. ನಾನ್ ಖಂಡಿತ ನಿಮ್ಗೆ ಹಾಗ್ ಮಾಡ್ಲು ಬಿಡೋದಿಲ್ಲ. ನೀನ್ ನಿನ್ ಜಾಗದಲ್ಲಿ ಸರಿಯಾಗಿದ್ದಿ, ನಾನ್ ನನ್ನ ಜಾಗದಲ್ಲಿ. ಬಾ ಈ ಕಡೆ ಬಾ, ಮತ್ ನನ್ನ ತಡೆ. ಹಾ. ಹೂ. ಊ. ಏನಾಯ್ತು ರುದ್ರ? ಬಾರೋ, ಬಾ ಬಾ, ತಗೋ ಏಗ್. ಹಾಗಾದ್ರೆ ಇಲ್ಲಿದೆ ಒಳಗ್ ಹೋಗೋ ದಾರಿ. ರುದ್ರ, ಹೆಲ್ಪ್! ರುದ್ರ, ನಾನೀ ಏಗ್ ಕೊಡೋಲ್ಲ. ಚಿನ್ಲಿ, ಹಿಂದೆ ನೋಡಿ. ಇವುಗಳು ಎಲ್ಲಿಂದ ಬಂದವು? ರುದ್ರ, ಪ್ಲೀಸ್ ನನ್ನ ಕಾಪಾಡು, ನನ್ಗಾಗಿ ಈ ಏಗ್ನ ಕಾಪಾಡು. ಚಿನ್ಲಿ, ನಾನ್ ಎಗ್ನ ಕಾಪಾಡ್ತೀನಿ, ಆದ್ರೆ ನಿಮ್ಗಲ್ಲ, ಸಂಪೂರ್ಣ ಸನ್ಸಿಟಿಗಾಗಿ, ಡ್ರ್ಯಾಗನ್ ನ ಫ್ಯಾಮಿಲಿಗಾಗಿ. ರುದ್ರ, ಇದು ಹತ್ರನೇ ಬರ್ತಾ ಹೋಗ್ತಿದೆ. ಮಾಡಿದನು ಮಾರಾಯ. ಚಿನ್ಲಿ ಇವತ್ತಿನವರೆಗೆ ನಮ್ಗೆ ಚೆನ್ನಾಗಿ ಊಟ ತಿಂಡಿ ಯಾಕೆ ತಿನ್ನಿಸ್ದ ಗೊತ್ತಾಯ್ತು? ಯಾಕೆಂದ್ರೆ ಅವ ನಮ್ಮನ್ನ ಸರಿಯಾಗಿ ಕೊಬ್ಬಿಸಿ ಲಿಸರ್ಡ್ಗೆ ತಿನ್ನಿಸ್ಲು. ಅದಕ್ಕಾಗಿ ಮಾತನಾಡ್ಬೇಡ, ಓಡ್ತಾ ಇರಿ. Ibais ka sakum pushtum. ಮಾಡಿದನು ಮಾರಾಯ. ಲೈಫ್ ನಲ್ಲಿ ಮೊದಲ ಬಾರಿ ಇಂತ ಲಿಸರ್ಡ್ ಬೆನ್ ಹತ್ತಿದ್ದು. ರುದ್ರ, ಬಹುಶಃ ಎಗ್ನಿಂದ ಬೇಬಿ ಹೊರ ಬರುತ್ತೆ. ನಾವೀಗ ಓಡುವಂತಿಲ್ಲ. ಡ್ರ್ಯಾಗನ್ ಬೇಬಿಗೆ ಹಾನಿ ಉಂಟಾಗಬಹುದು. ಏನೇ ಆಗ್ಲಿ ಎಗ್ನ ಬೀಳು ಬಿಡ್ಬೇಡ. ಬೇಬಿ ಹೊರ ಬರುವವರೆಗೆ ನಾನ್ ಲಿಸಾರ್ಡ್ಸ್ ನ ನೋಡ್ಕೋತೀನಿ. ಇಬ್ಬಾ ಪ್ರೊಟೆಕ್ಷನ್ ವಾಲ್ ಕ್ರಿಯೇಟೋ. ಮಮ್ಮ, ಮಮ್ಮ. ಮಮ್ಮ ಅಲ್ಲ, ಪಪ್ಪ ಹೇಳು, ಪಪ್ಪ. ಮಮ್ಮ. ಆಯ್ತು ಪುಟ್ಟ, ಪಾಪ ಅಲ್ಲ, ಮಮ್ಮ ಹೇಳು. He's so cute. ಬೇಬಿ ಚೆನ್ನಾಗಿದೆ. ಇದೀಗ ನಾವಿಲ್ಲಿಂದ ಹೊರಡ್ಬೇಕು. ಬೇಗನೆ ಹೊರಡಿ. ಚಿನ್ಲಿ, ಅಲ್ಲೇ ನಿಲ್ಲಿ. ಸಾರಿ ರುದ್ರ, ನಾನ್ ನಿನ್ಗೆ ಈ ಡ್ರ್ಯಾಗನ್ ಕೊಡ್ಲಾರೆ. ಈ ಬೇಬಿ ನಂದು. ನಿನ್ಗೆ ಏನಾಗಿದೆ ಚಿನ್ಲಿ? ನಿಂತ್ಕೊಳ್ಳಿ ಚಿನ್ಲಿ.
ಮಮ್ಮ ಮಮ್ಮ ಅಲ್ಲ ಪಾಪ. ಮಮ್ಮ ಏನ್ ಹೇಳ್ಬೇಕಿದ್ರು ಹೇಳು, ಈಗಲ್ಲ. ಅವರು ನಮ್ಮನ್ನ ದೂರ ಮಾಡಲು ಬಂದಿದ್ದಾರೆ. ಮಾಡಿದ್ದುಣ್ಣು ಮಹಾರಾಯ. ಚಿನ್ಲಿ, ನೀನ್ ಎಲ್ಲೂ ಅಡಗಿದ್ರು ನಾನ್ ನಿಮ್ಮನ್ನ ಹುಡುಕಿಯೇ ಬಿಡ್ತೀವಿ. ರಂಗೀಲಾ, ನೀವೊಂದು ಚಿಕ್ಕ ಡ್ರ್ಯಾಗನ್ ಇಂದ ಇಷ್ಟ ಹೆದರ್ಕೊಂಡ್ ಬಿಟ್ರಾ? ಕಾಪಾಡು, ಕಾಪಾಡಿ. ಹಲ್ಲ ಚೂರಿಯ. ತುಂಬಾ ಒಳ್ಳೇದು ಮಾಡ್ತಿ. ಅವ್ರು ನಮ್ಮನ್ನ ದೂರ ಮಾಡಲು ಬಂದಿದ್ದಾರೆ. ಇಲ್ಲಿಂದ ಹೊರಡೋಣ ಬೇಗ. ಚಿನ್ಲಿ, ನೀವು ಎಷ್ಟು ಓಡ್ತೀರಿ? ನನ್ ಗೊತ್ತು ನೀವೆಲ್ಲಿ ಅಡಗಿದ್ದೀರಿ ಅಂತ. ರುದ್ರ, ಕಾಪಾಡು. ಲಿಸರ್ಡ್ಸ್ ಮತ್ತೆ ಬರ್ತಿದ್ದಾವೆ. ರುದ್ರ, ಇದೆಲ್ಲ ಏನಾಗ್ತಾ ಇದೆ? ರುದ್ರ, ನೀನು ಒಬ್ಬ ರಿಯಲ್ ಪ್ರಿನ್ಸ್ ಅಂತ ಕಾಡ್ತಿದ್ಯಾ? ನಾನ್ ನಿನ್ಗೆ ಹೇಳಲು ಮರ್ತೇ ಬಿಟ್ಟೆ. ನನ್ನ ತಾತ ನನ್ಗೆ ಇದು ಹೇಳಿದ್ರು. ಯಾವಾಗ ಈ ಸಿಂಹಾಸನದ ಮೇಲೆ ಇದ್ರ ವಾರಿಸರ ಕೂರ್ತಾನೋ ಆ ದಿನ 4 ಪ್ರೊಟೆಕ್ಟರ್ ಲಿಸರ್ಡ್ಸ್ ಅವನನ್ನು ಗೌರವಿಸಲು ತಲೆ ತಗ್ಗಿಸ್ತಾವೆ. ಅಲ್ಲಿ ನೋಡು, ಲಿಸರ್ಡ್ಸ್ ಹೇಗೆ ಶಾಂತವಾಗಿವೆ. ಅರೆ ಮಾಡಿದ್ದುಣ್ಣು ಮಹಾರಾಯ, ಇದರ ಅರ್ಥ ರುದ್ರ, ಇದು ನಿನ್ನ ಪ್ಯಾಲೇಸು ಮತ್ತು ನೀನೊಬ್ಬ ಒನ್ ಅಂಡ್ ಓನ್ಲಿ ಇಲ್ಲಿಯ ಪ್ರಿನ್ಸ್. ಮತ್ತೆ ನಾವು ಪ್ರಿನ್ಸ್ ನ ಫ್ರೆಂಡ್ಸ್. ನನಗಂತೂ ಒಂದೇ ಗೊತ್ತಾಗ್ತಿಲ್ಲ. ಅಜ್ಜಯ್ಯ ನನ್ಗೆ ಹೇಳಿದ ನೆನೆಪು ಸನ್ ಸಿಟಿಯ ಕೆಳಗೆ ಫೋರ್ಟ್ ಇದೆ, ಆದ್ರೆ ಇದು ನಮ್ದು ಅಂತ ಎಂದೂ ತಿಳಿಸಿಲ್ಲ. ಲೆಟ್ ಮಿ ಚೆಕ್. ಫೋರ್ಟ್ ಪ್ರೊಟೆಕ್ಟರ್ಸ್, ರಿಲ್ಯಾಕ್ಸ್. ಅಲ್ಲಿ ನೋಡಿ, ಅಲ್ಲಿ ಸನ್ ಸಿಟಿ ಕಾಣ್ತಿದೆ ಅಲ್ಲ, ಹೊತ್ತಿಸಿ ಭಸ್ಮ ಮಾಡಿ ಯಾರೂ ಬದುಕುಳಿಯಬಾರದು. ಖಂಡಿತ. ಸರಿ, ನಾವು ಹತ್ರ ಬಂದಿದ್ದೇವೆ. ನನ್ಗೆ ಇಲ್ಲೇ ಎಲ್ಲೋ ಹತ್ರದಲ್ಲಿ ಬೇಬಿ ಡ್ರ್ಯಾಗನ್ ನ ಸ್ಮೆಲ್ ಬರ್ತಾ ಇದೆ. ಎಗ್ ಕ್ರ್ಯಾಕ್ ಆಗ್ಬಿಟ್ಟಿದೆ. ನಾವು ಹೋಗಿ ಡ್ರೋಜಾನ್ಗೆ ಹೇಳಿ ಬಿಡ್ಬೇಕು. ಬೇಡ, ದಾಳಿ ಮಾಡಬೇಕು. ಮತ್ತು ಗಮನವಿರಲಿ, ಯಾರಿಗೂ ಗೊತ್ತಾಗಬಾರದು ಬೇಬಿ ಡ್ರ್ಯಾಗನ್ ನ ಲೊಕೇಶನ್ ಗೊತ್ತಾಗ್ಬಿಟ್ಟಿದೆ ಅಂತ. ಇಡೀ ಸನ್ ಸಿಟಿ ನನ್ನ ನಾಶ ಮಾಡಿದ ಮೇಲೆ ತಿಳಿಸೋಣ. ಚಿನ್ಲಿ, ಎಷ್ಟೋ ಸಲ ಹೀಗಾಗಿತ್ತು. ಅಜ್ಜಯ್ಯ ಪ್ಯಾಲೇಸ್ ನಿಂದ ಹೊರ ಹೋದಾಗೆಲ್ಲ ನೀವು ನಮ್ಮ ಕಾಳಜಿ ವಹಿಸಿದ್ರಿ. ಅಂತದ್ರಲ್ಲಿ ನೀವೇ ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ದೀರಿ? ಹಠ ಬಿಟ್ಬಿಡಿ ಮತ್ತು ಬೇಬಿ ಡ್ರ್ಯಾಗನ್ ಅನ್ನು ಅದ್ರ ಫ್ಯಾಮಿಲಿ ಹತ್ರ ಬಿಟ್ಬಿಡಿ. ಆದ್ರೆ ಪ್ರಿನ್ಸ್ ರುದ್ರ, ನಾನಿದನ್ನ ನನ್ನ ಜೊತೆ ಚೀನಾಕ್ಕೆ ಕೊಂಡೋಗ್ತಿದ್ದೀನಿ. ಇಂಥ ಅವಕಾಶ ನನ್ಗೆ ಸಿಗ್ಲಿಕ್ಕಿಲ್ಲ. ನಾನ್ ನಿಮ್ಗಾಗಿ ಪ್ರಿನ್ಸ್ ಅಲ್ಲ, ಕೇವಲ ರುದ್ರ. ಸ್ವಲ್ಪ ಯೋಚಿಸಿ, ಸನ್ಸಿಟಿದ್ದು ಏನಾಗುತ್ತೆ? ನೀವು ಬಯಸ್ತೀರಾ ನಿಮ್ಮ ಒಂದು ಹಠ ಪೂರ್ತಿ ಮಾಡ್ಲು ಅಜ್ಜಯ್ಯ ಮತ್ತು ಸನ್ಸಿಟಿ ಡಿಸ್ಟ್ರಾಯ್ ಆಗ್ಲಿ ಅಂತ? ನೀನ್ ಸರಿ ಹೇಳ್ತಿದ್ದಿ ರುದ್ರ. ಆಯ್ತು,
ನಾನ್ ನನ್ನ ಬೇಬಿ ಡ್ರ್ಯಾಗನ್ ಕೊಂಡು ರೆಡಿ ಇದ್ದೀನಿ. ನಾನ್ ನಿನ್ನ ಮಮ್ಮ ಅಲ್ಲ. ನಾನ್ ನಿನ್ನ ಫ್ಯಾಮಿಲಿ ಹತ್ರ ಕರ್ಕೊಂಡು ಹೋಗ್ತೀವಿ. ಸಾರಿ ಚಿನ್ಲಿ, ಆದ್ರೆ ಇದೇ ಸರಿಯಾದ್ದು. ನೀವು ನಮ್ಮನ್ನು ಡ್ರ್ಯಾಗನ್ ವರ್ಲ್ಡ್ ವರ್ಗೆ ಕೊಂಡೋಗ್ತೀರಾ? ರುದ್ರ ಕರ್ಕೊಂಡು ಹೋಗ್ತೀನಿ. ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಬನ್ನಿ ನನ್ನ ಜೊತೆ. ನೀನೇ ಅಲ್ವಾ ನಮ್ಮ ಎಗ್ಸ್ ಕದ್ದ ಖದೀಮ? ಮತ್ತೀಗ ನಮ್ಮ ಬೇಬಿನ ಹಿಡ್ಕೊಂಡು ಓಡ್ಬೇಕಂತಿದೀಯಾ? ಯಾರು ಇಲ್ಲಿಂದ ಎಲ್ಲೂ ಹೋಗಲ್ಲ. ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ವಿರಿ. ಚಿನ್ಲಿಗೆ ತನ್ನ ತಪ್ಪಿನ ಅರಿವಾಗಿದೆ ಮತ್ತು ನಾವು ಬೇಬಿ ಡ್ರ್ಯಾಗನ್ ನ ಕರ್ಕೊಂಡು ನಿಮ್ಮ ಕಿಂಗ್ಡಮ್ಗೆ ಬರುವವರಿದ್ವೆವು. ನೀವು ಹ್ಯೂಮನ್ಸ್ ವಿಶ್ವಾಸಕ್ಕೆ ಪಾತ್ರರೇ ಅಲ್ಲ. ಮೊದಲು ನಮ್ಮ ಎಗ್ಸ್ ಕದೀತೀರಾ, ಆಮೇಲೆ ಒಳ್ಳೆತನದ ನಾಟಕ ಮಾಡ್ತೀರಾ. ನಾವು ನಮ್ಮ ಬೇಬಿನ ಕರ್ಕೊಂಡು ಹೋಗ್ತೀವಿ. ಮತ್ತೆ ನಿಮ್ಮ ಸನ್ ಸಿಟಿ ಕೂಡ ಈಗ ಉಳಿಯೋದಿಲ್ಲ. ನಾನ್ ಒಪ್ಕೋತೀನಿ, ಚಿನ್ಲಿಂದ ತಪ್ಪಾಯ್ತು. ಆದ್ರೆ ನೀವು ಸನ್ ಸಿಟಿಗೆ ಏನಾದ್ರೂ ಹಾನಿ ಮಾಡ್ಲು ಪ್ರಯತ್ನಿಸಿದ್ರು ಕೂಡ ಅದು ಒಳ್ಳೇದಾಗೋಲ್ಲ. ಬೆದರಿಕೆ ಕೊಡ್ತೀಯಾ? ಈಗ ಬತ್ತಳಿಕೆಯಿಂದ ಬಾಳ ಹೊರಟಾಗಿದೆ. ಇದೀಗ ನಾಶವಾಗೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ನಾನ್ ತಡಿತೀನಿ. ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಈ ಲಿಸರ್ಟ್ಸ್ ನಿನ್ನವ. ಇವು ಎಂದಿಗೂ ನಮ್ಮ ಎಗ್ಸ್ಗಾಗಿ ಅಪಾಯಕರವಾಗಿದ್ವು. ಇವತ್ತು ಇವುಗಳ ಅಂತ್ಯವೂ ನಿಶ್ಚಿತ. ಇಬ್ಬಾಯಿಸ್ಕಾ ವಾಟರ್ ಬಾಲ್ ಕ್ರಿಯೇಟೋ. ಅಂತರ್ ಮಂತರ್ ಕಾಲಿ ಕಲಂತರ್ ಛೂ. ನಿನ್ನ ಮ್ಯಾಜಿಕ್ ಪ್ರತಿ ಬಾರಿ ನನ್ಗೆ ಟ್ರಾಜಿಡಿ ಯಾಕಾಗತ್ತೆ? ಸಾರಿ ವರುಣ್. ನೀನು ಎಲ್ಲಿ ಅಡಗಿದ್ಯಾ? ಇದು ತಗೋ. ಅರೆ ಮಾಡಿದ್ದುಣ್ಣು ಮಹಾರಾಯ. ಈ ಡ್ರ್ಯಾಗನ್ ಅಂತೂ ಎಗ್ನಿಂದ ಹೊರಬರುತ್ತಲೇ ಹೋರಾಡ್ಲು ಶುರು ಮಾಡ್ತು. ಹೀರೋ ಇದು.
ಡ್ರಾಗ್ಸ್ ಯಾಕೆ ಇನ್ನೂ ಬಂದಿಲ್ಲ? ಎಗ್ ಸಿಕ್ತೋ ಇಲ್ವೋ? ಗೊತ್ತಿಲ್ಲ, ನನ್ ಬೇಬಿ ಹೇಗಿದ್ಯೋ ಏನೋ. ಈ ಹ್ಯೂಮನ್ಸ್ಗಳು ಅದನ್ನ ಜಗತ್ತು ನೋಡೋ ಮೊದಲು ಮುಗಿಸ್ಬಿಡ್ಲಿಲ್ವಲ್ಲ. ಹೆದರ್ಬೇಡಿ, ನಿಮ್ಮ ಎಗ್ನಿಂದ ಮುದ್ದಾದ ಡ್ರ್ಯಾಗನ್ ಹೊರ ಬಂದಿದೆ ಮತ್ತದು ಸೇಫ್ ಇದೆ. ನಿಮ್ಗೆ ಯಾಕೆ ಗೊತ್ತು? ನಾನ್ ಮ್ಯಾಜಿಷಿಯನು, ಎಲ್ಲವನ್ನ ನೋಡಿ ತಿಳಿಯಬಲ್ಲೆ. ಅಲ್ಲೇನಾಗ್ತಿದೆ ಮ್ಯಾಜಿಕ್ ನಿಂದ ತೋರಿಸ್ತೀನಿ. ಓಕೆ ಓಕೆ, ಶೋ ಮೀ. ಡ್ರ್ಯಾಗ್ಸ್ ಪ್ಯಾಲೇಸ್ ನಲ್ಲಿ ಏನ್ ಮಾಡ್ತಿದ್ದಾನೆ? ಅವನನ್ನು ಸನ್ ಸಿಟಿಗೆ ಕಳಿಸಿದ್ದೆ. ಅವನನ್ನ ಗ್ರ್ಯಾಂಡ್ ಸನ್ ರುದ್ರ ಜೊತೆ ಕಾದಾಡ್ತಿದ್ದಾನೆ. ಅವನಿಗೆ ಎಲ್ಲರನ್ನು ಮುಗಿಸ್ಬೇಕು. ನನ್ನ ನಂಬಿ ಅವನು ಗೆಲ್ಲುವುದು ಅಸಾಧ್ಯ. ಈವರೆಗೆ ರುದ್ರನನ್ನು ಯಾರು ಗೆಲ್ಲೋಕಾಗ್ಲಿಲ್ಲ. ಅವ ಅಲ್ಲಿದ್ರೆ ಸನ್ ಸಿಟಿಯಲ್ಲಿ ಯಾರಿರುವುದು? ಓ, ಡ್ರ್ಯಾಗ್ಸ್ಗೆ ಗೊತ್ತಾಗಿದ್ದು ಎಗ್ ಪ್ಯಾಲೇಸ್ ನಲ್ಲಿದೆ ಅಂತ, ಆದ್ರೆ ನನ್ಗೆ ತಿಳಿಸ್ಲಿಲ್ಲ. ಗೊತ್ತಾಗ್ತಿಲ್ಲ ಅವ ಯಾಕೆ ಹ್ಯೂಮನ್ಸ್ ಅನ್ನು ದ್ವೇಷಿಸ್ತಾನೆ. ಡ್ಯಾಂಗೋ ಹೋಗಿ ಸನ್ ಸಿಟಿಯ ಡ್ರ್ಯಾಗನ್ಸ್ ಅನ್ನು ತಡಿ. ಕಿಂಗ್ ರೋಸಾ ಅವ್ರ ಹತ್ರ ತಲುಪಿದ್ದಾರೆ, ತಡೆಯಕ್ಕಾಗಲ್ಲ. ನಾವಲ್ಲಿಗೆ ತಲುಪುವಾಗ ಎಲ್ಲವೂ ನಾಶವಾಗ್ಬಿಡುತ್ತೆ. ನೀನ್ ಹೋಗಿ ಅವರನ್ನ ತಡೆ, ನಾನ್ ನಿನ್ನ ಕಳಿಸ್ತೀನಿ. ಥ್ಯಾಂಕ್ ಯು ಗೆಳೆಯ. ಡ್ರ್ಯಾಗ್ಸ್ ಇನ್ನು ಸಾಕು, ನಾವು ನಿಮ್ ಜೊತೆ ಗೆಳೆತನ ಮಾಡ್ಬೇಕಿದ್ದೀವಿ. ನಿನಗಂತೂ ಅದು ಅರ್ಥನೇ ಆಗ್ತಿಲ್ಲ. Zibaiska, boom chick chick boom. ನಿಲ್ಲು ರುದ್ರ. ನಿಲ್ಲಿ, ಕಿಂಗ್ ರೋಸನ್ನ ಅಪ್ಪಣೆ ನಿಲ್ಲಿ, ಮತ್ತೆಲ್ಲರೂ ವಾಪಸ್ ಹೋಗಿ. ಡ್ರ್ಯಾಗನ್ ಸಿಟಿಗೆ ಹಿಂತಿರುಗು. ನಿನ್ನ ಶಿಕ್ಷೆ ಅಲ್ಲೇ ನಿರ್ಣಯವಾಗುತ್ತೆ. ರುದ್ರ, ಥ್ಯಾಂಕ್ ಯು. ನೀನ್ ನಮ್ಮ ಬೇಬಿಯ ರಕ್ಷಣೆ ಮಾಡ್ದೆ. ನೀನ್ ತುಂಬಾ ಒಳ್ಳೆಯ ಮನುಷ್ಯ. ಎಲ್ಲಿದೆ ನನ್ ಮಗು? ಎಲ್ಲಿದೆ ನನ್ ಮಗು? ಚಿನ್ಲಿ, ಇವರಿಗೆ ಕೊಟ್ಟು ಬಿಡಿ ಮತ್ತು ಸಾರಿ ಹೇಳ್ಬಿಡಿ. ಸಾರಿ, ವೆರಿ ಸಾರಿ. ಮೀ ನಕಲಿ ಮಮ್ಮ, ಶಿ ಅಸ್ಲಿ ಮಮ್ಮ. ಬಾಯ್ ಬಾಯ್ ಬೇಬಿ, ಟೇಕ್ ಕೇರ್. ಬೇಸರ ಪಡ್ಬೇಡಿ ಚಿನ್ಲಿ, ನೀವು ಯಾವಾಗ ಬೇಕಾದ್ರೂ ಬರ್ಬಹುದು. ಇವತ್ತಿನಿಂದ ನೀವು ಇದ್ರ ಮಮ್ಮಿ ಅಲ್ಲ, ಮಾಮ. ಅಂದ್ರೆ ನನ್ ತಮ್ಮ ಇದ್ರ ಮಾಮ ಅಲ್ವಾ? ಹೌದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಾಮ. ಎಲ್ಲ ನಿಂತ್ಕೊಂಡು ಮಾತಾಡ್ತಿರ್ತೀರಾ ಅಥವಾ ಹಿಡನ್ ಪ್ಯಾಲೇಸ್ ನ ಪ್ರಿನ್ಸ್ ನ ನೋಡ್ತೀರಾ? ಇಲ್ಲಿ ಯಾರಾದ್ರೂ ಪ್ರಿನ್ಸ್ ಇದ್ದಾನ? ಸರಿ, ನೋಡೋಣ.
ಕೊನೆಗೂ ಹಿಡನ್ ಪ್ಯಾಲೇಸ್ಗೆ ಅವರ ಪ್ರಿನ್ಸ್ ಸಿಕ್ಬಿಟ್ಟ. ಅಜ್ಜಯ್ಯ ನೀವ್ ಹೇಳಿ ಪ್ರಿನ್ಸ್ಗೆ ಹಿಡನ್ ಪ್ಯಾಲೇಸ್ ಸಿಕ್ತು. ರುದ್ರ ಮೊದ್ಲಿಂದಲೂ ಪ್ರಿನ್ಸು, ಅವನ ಥ್ರೋನೇ ಹಿಡನ್ ಆಗಿತ್ತು, ಅದೀಗ ಸಿಕ್ಬಿಡ್ತು. Watch India's largest kids library only on Jio Hotstar. Download the app now.